ಬೇಸ್ ಆಫ್ ದಿ ಐ ಆಮ್ ಅವೇರ್ ಆಫ್ ಎಂಟೈರ್ ದಟ್. ಅದನ್ನ ಹೇಳಿ ಇನ್ ಸ್ವಲ್ಪ ಅವಮಾನ ಮಾಡ್ಕೊತೀರೇನಲ್ಲಿ? ನಮ್ಮ ಅಪ್ಪನ್ ಹೊಂದಾಕ್ಬಿಟ್ರು, ನನ್ನ ಹತ್ರ ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ ತಗೊಂಡೋಗೋಣ ಅಂತ ಹೇಳ್ತಾನಂತೆ. ಇವರೆಲ್ಲ ಅದಕ್ಕೆ ಹೂ ಅಂತಾರಂತೆ. ಅಯೋಗ್ಯರು. ನಾಚಿಕೆ ಆಗೋದಿಲ್ವಾ? ಕಪಾಳ ಕೊಡದ್ ಹೇಳ್ಬೇಕಾಗಿತ್ತು, ನಿನ್ಗಿನ್ನೂ ಮೇಜರ್ ಆಗಿಲ್ಲ, ಮುಚ್ಕೊಂಡ್ ಕೂತ್ಕೋ, ಇಂಥದೆಲ್ಲ ಕೈ ಹಾಕ್ಬಾರ್ದು ಅಂತ. ಅದ್ ಬಿಟ್ಬಿಟ್ಟು ನಿಮ್ಮ ಅಪ್ಪನ್ ಕೊಲ್ಲೋದಕ್ಕೆ ನಾವು ಸಾಥ್ ಕೊಡ್ತೀವಿ ಬಾ ಅಂತ ಅವ್ರ ಅಪ್ಪಂಗ್ ಅವನೇ ಚುಚ್ತಾನಂತೆ. ಇವರೆಲ್ಲ ಕೈಕಾಲು ಹಿಡ್ಕೋತಾರಂತೆ. ಇವರು ಒಬ್ರು ಫ್ರೆಂಡ್ಸಾ? ಯಾವ ಪರಿಸ್ಥಿತಿಗೆ ಬಂದ್ ತಲುಪಿದೀವಿ ನೋಡಿ. ನಮ್ಮಪ್ಪ ಬೇಜಾನ್ ದುಡ್ಡಿಟ್ಟಿದ್ದಾನೆ, ಕೇಳಿದ್ರೆ ಕೊಡ್ತಾ ಇಲ್ಲ, ಮಜಾ ಮಾಡ್ಬೇಕು, ಆಯುಷ್ ಮಾಡ್ಬೇಕು, ನಾನು ಬೇಕಾದಂಗ್ ದುಡ್ಡು ಕೊಡೋದಿಲ್ಲ ಅವನು. ಅದಕ್ಕೋಸ್ಕರ ಬನ್ನಿ ನಮ್ಮ ಅಪ್ಪನ ಹತ್ರ ದುಡ್ಡನ್ನ ಅವ್ನ್ ಕೊಂದಾಕ್ಬಿಟ್ಟು ನಿಮ್ಗೂ ಎಲ್ಲ ಹಂಚ್ತೀನಿ ಅಂತ ಹೇಳ್ತಾನೆ. ಇವ್ರು ಒಪ್ಕೊಂಡವ್ರೆ ಅಂತವ್ರು. ಇದೆಲ್ಲ ನನ್ ಬಾಯಲ್ಲಿ ತಿರ್ಗಾ ತೆಗಿಸ್ಬೇಕೆ ನೀವು? ಎಲ್ಲ ಪಿಕ್ಚರ್ ಬಂದಂಗೆ ಹೇಳ್ಬಿಡ್ತೀನಿ ನನ್ನ ಪೂರ್ತಿ. ಪೇಪರೇ ಬೇಡ, ಮನ್ಸಿಟ್ಟು ರಿಜೆಕ್ಟ್ ಮಾಡಿರ್ತೀನಿ. ಕೊಡೋದಾದ್ರೂ ಮನ್ಸಿಟ್ಟು ಕೊಟ್ಟಿರ್ತೀನಿ. ಆಯ್ತಲ್ಲ? ಫ್ಯಾಕ್ಟ್ಸ್ ಎಲ್ಲ ನೋಡಿ ಈ ಕೇಸ್ ಕೊಡಬಹುದಾದಂತದಿತ್ತು ಅಂದ್ರೆ ಕೊಡುವಂತದ್ದು. ಎಂತ ಮಗನ್ ಎತ್ಬಿಟ್ಟಾರಿ? ಪ್ರಹ್ಲಾದನೇ ವಾಸಿ, ದೇವ್ರ ಕರ್ಸಿ ಕೊಲ್ಸ್ದ, ಮೋಕ್ಷ ಅರ್ವ ಆಯ್ತು ಅವನ್ಗೆ. ಇಲ್ಲಿ ಇವನೇ ಕೊಂದಾಕ್ಬಿಟ್ನಲ್ಲ. ಬಿಡಿ ಮತ್ತೆ, ಲೆಟ್ ಅಸ್ ನಾಟ್ ಗೆಟ್ ಇನ್ ಟು ದಟ್.